ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಂಸ್ಕೃತಿಕ ಜೊಗಲಿ, ಯಕ್ಷರಂಗ ಸೊರಬ, ಬಾಲನಂದನ ಟ್ರಸ್ಟ್ ಹೆಗ್ಗೋಡು ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಗಿರಿಜಾಶಂಕರ ಸಭಾಭವನದಲ್ಲಿ 3ನೇ ಬಾರಿಯ ಬೃಹತ್ ಆಹಾರ ಮೇಳಕ್ಕೆ ಚಾಲನೆ ನೀಡಲಾಯಿತು. ಪುಸ್ತಕ ಮಳಿಗೆಯನ್ನ ಪ್ರಗತಿಪರ ಚಿಂತಕ ರಾಜಪ್ಪ ಮಸ್ತಾರ್, ಆಹಾರ ಮಳಿಗೆಯನ್ನ ಯಕ್ಷರಂಗ ಅಧ್ಯಕ್ಷ ದಿವಾಕರ್ ಭಟ್ ಭಾವೆ, ಕರಕುಶಲ ವಸ್ತುಗಳ ಮಳಿಗೆಯನ್ನ ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಎಂಡಿ ಶೇಖರ್ ಉದ್ಘಾಟಿಸಿದರು. ಕನ್ನಡ ಭಾಷೆಯ ಬಗ್ಗೆ ಅವಹೇಳನ ಮಾಡಿ ಹೈಕೋರ್ಟ್ನಿಂದ ಚಿಮಾರಿ ಹಾಕಿಸಿಕೊಂಡರೂ ಉದ್ದಟತನ ತೋರುತ್ತಿರುವ ನಟ ಕಮಲ್ ಹಾಸನ್ ಅವರ ನಡೆಯನ್ನ ಖಂಡಿಸಿ ಸಭೆಯಲ್ಲಿ ಖಂಡನಾ ನಿರ್ಣಯ ಕೈಗೊಳ್ಳಲಾಯಿತು. ಬಳಿಕ ಕಿರುಚಿತ್ರ ಕಲಾವಿದರಾದ ಬಿಎಂ ರಾಮ್ ಬೀದರಗೇರಿ ಇವರನ್ನ ಸನ್ಮಾನಿಸಲಾಯಿತು. ಶರದ್ ಹಾರ್ಡೇಕರ್ ಅನವಹಟ್ಟಿ ಇವರಿಂದ ಸ್ಯಾಕ್ಸೋಫೋನ್ ವಾದನ, ಗಾಯಕ ಗುರುಮೂರ್ತಿ ಹೆಚ್ ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಷಣ್ಮುಖಾಚಾರ್ ಎನ್ ಅಧ್ಯಕ್ಷತೆ ವಹಿಸಿದ್ದರು. ಯಕ್ಷರಂಗ ಅಧ್ಯಕ್ಷ ದಿವಾಕರ್ ಭಟ್ ಭಾವೆ, ಬಾಲನಂದನ ಟ್ರಸ್ಟ್ ಅಧ್ಯಕ್ಷ ರವೀಂದ್ರ ಬಿ ಕಾಶಿ, ರತ್ನಮ್ಮ ನಾಗಪ್ಪ, ಮಹೇಶ್ ಖಾರ್ವಿ, ಲಿಂಗರಾಜಗೌಡ, ಸುಬ್ರಹ್ಮಣ್ಯ ಎಸ್ ಗುಡಿಗಾರ್, ವೀಣಾ ಶ್ರೀಧರ್, ಮಂಜಪ್ಪ ಹುಲ್ತಿಕೊಪ್ಪ, ಸಾಹಿತಿ ರೇವಣ್ಣಪ್ಪ ಬೀದರಗೇರಿ, ಶೈಲಾ ಹೆಬ್ಬಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಯುಎಲ್, 9 ಲೈವ್ ನ್ಯೂಸ್, ಸೊರಬ.